ಮುತ್ತೈದೆ ಹೆಂಗಸರು ಅಪ್ಪಿತಪ್ಪಿಯು ಮುಸ್ಸಂಜೆ ಸಮಯದಲ್ಲಿ ಈ ಕೆಟ್ಟ ಕೆಲಸಗಳನ್ನು ಮಾಡಲೇಬೇಡಿ. ಇದರಿಂದ ಮನೆಗೆ ಶ್ರೇಯಸ್ಸಾಗುವುದಿಲ್ಲ, ಸರ್ವನಾಶ ಖಂಡಿತ ಆಗುತ್ತದೆ. ಮನೆ ಏಳಿಗೆ ಆಗುವುದು, ಉದ್ಧಾರ ಆಗುವುದು ತಪ್ಪು ಹೋಗುತ್ತದೆ. ಅದು ಯಾವ ತಪ್ಪು ಕೆಲಸಗಳು ಮತ್ತು ಮನೆಯಲ್ಲಿ ಇಂತಹ ತಪ್ಪು ಕೆಲಸಗಳನ್ನು ಮಾಡಿ ಈಗಾಗಲೇ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಅದಕ್ಕೆ ಪರಿಹಾರ ಏನು ಮಾಡಬೇಕು ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ಪ್ರತಿದಿನ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರ್ತಾನೆ ಇರುತ್ತೆ. ನಿಮ್ಮ ಕಷ್ಟ ಸಮಸ್ಯೆಗಳು ಏನೇ ಇದ್ರೂ ಪರಿಹಾರಕ್ಕಾಗಿ ಈ ತಕ್ಷಣ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಪರಿಹಾರವನ್ನು ಪಡೆದುಕೊಳ್ಳಿ. ಕಾಲಕ್ರಮೇಣ ಕೆಲವರು ಮುತ್ತೈದೆ ಹೆಂಗಸರು ಗೊತ್ತೋ ಗೊತ್ತಿಲ್ಲದೆಯೋ ಮಾಡುವಂತಹ, ಅದರಲ್ಲೂ ಮುಸ್ಸಂಜೆ ಸಮಯದಲ್ಲಿ ಮಾಡುವಂತಹ ಈ ತಪ್ಪುಗಳು ಮನೆಯ ಸರ್ವನಾಶಕ್ಕೆ, ದರಿದ್ರಕ್ಕೆ ಕಾರಣವಾಗುತ್ತೆ. ಸಾಲ ಮಾಡುವ ಪರಿಸ್ಥಿತಿಗಳು ಎದುರಾಗುತ್ತೆ. ಅದೇನು ಅಂದರೆ ಮುಸ್ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯ, ಈ ಸಮಯ ಮಹಾಲಕ್ಷ್ಮಿ ಬರುವತ್ತು. ಈ ಸಮಯದಲ್ಲಿ ಯಾವ ಹೆಣ್ಣು ಮಕ್ಕಳು ಅಂದರೆ ರಾತ್ರಿ 6 ಗಂಟೆಯಿಂದ 7:30 ಒಳಗಡೆ ನಿದ್ರೆ ಮಾಡ್ತಾಯಿದ್ರೆ ಅಥವಾ ಇನ್ಯಾವುದೋ ಕೆಲಸ ಕಾರ್ಯಗಳನ್ನು ಮಾಡದೆ ಸೋಮಾರಿಯಾಗಿ ಮೊಬೈಲ್ ನೋಡ್ಕೊಂಡು ಕುಳಿತಿದ್ರೆ ಇದು ತಪ್ಪಾಗುತ್ತೆ. ಇನ್ನು ಕೆಲವು ಹೆಂಗಸರು ಕಣ್ಣೀರು ಹಾಕುವುದು, ಕೆಟ್ಟ ಮಾತುಗಳಿಂದ ಬೈಯುತ್ತಾ ಇರುವುದು, ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವ ಸಮಯದಲ್ಲಿ ಈ ರೀತಿ ಅವಮಾನ ಮಾಡಿ ಲಕ್ಷ್ಮೀ ದೇವಿಗೆ ಕಳುಹಿಸಿದರೆ ಹೇಗೆ ತಾನೇ ಉದ್ಧಾರ ಆಗುತ್ತೆ. ಇನ್ನು ಎರಡನೆಯದು, ಅಕ್ಕಪಕ್ಕದ ಹೆಂಗಸರಿನ ಜೊತೆಯಲ್ಲಿ ಬೇರೆಯವರ ಮನೆ ವಿಷಯಗಳನ್ನು ಮಾತನಾಡುತ್ತಾ ನಿಲ್ಲುವುದು. ಇದು ಕೂಡ ಅಕ್ಷಮ್ಯ ಅಪರಾಧವಾಗುತ್ತೆ. ಬೇರೆಯವರಿಗಿರುವಂತಹ ದರಿದ್ರ ದೋಷಗಳು ನಿಮಗೆ ಮತ್ತು ಪಕ್ಕದ ಮನೆಯವರಿಗೆ ವರ್ಗಾವಣೆಯಾಗುತ್ತೆ. ಆದ್ದರಿಂದ ಇದನ್ನು ಬಿಡಬೇಕು. ಇನ್ನು ಯಾವುದೇ ಕಾರಣಕ್ಕೂ ಮುತ್ತೈದೆ ಹೆಂಗಸರು ಸಂಜೆ ಸಮಯದಲ್ಲಿ ಮನೆ ಕಸ ಗುಡಿಸಬಾರದು. ಇದರಿಂದಲೂ ಕೂಡ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ. ಬಲಗಾಲಿಟ್ಟು ಪ್ರವೇಶ ಮಾಡುವ ಸಮಯದಲ್ಲಿ ಕಸವನ್ನು ಹೊರಗೆ ಹಾಕುವ ಹಾಗೆ ಕಸ ಗುಡಿಸುತ್ತಿದ್ದರೆ ತಾಯಿ ಲಕ್ಷ್ಮೀ ದೇವಿಗೆ ಕೆಟ್ಟ ಶಾಪ ನಿಮಗೆ ಆಗುತ್ತದೆ. ಆದ್ದರಿಂದ ಈ ಸಮಸ್ಯೆಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಮುತ್ತೈದೆ ಹೆಂಗಸರು ಈ ತಪ್ಪು ಕೆಲಸಗಳನ್ನು ಮಾಡಬೇಡಿ. ಇದರಿಂದ ಮನೆಗೆ ಕೆಟ್ಟದ್ದಾಗುತ್ತದೆ, ದರಿದ್ರಗಳು ಆವರಿಸುತ್ತದೆ, ವಿನಾಕಾರಣ ಜಗಳಗಳು, ದುಡ್ಡಿನ ಸಮಸ್ಯೆಗಳು ಬಂದೇ ಇರುತ್ತದೆ. ಆದ್ದರಿಂದ ಇಂತಹ ಸಮಸ್ಯೆಗಳಲ್ಲಿ ನೀವು ಇದ್ದಾಗ ಈ ತಕ್ಷಣ ಪರಿಹಾರ ಆಗಲೇಬೇಕು. ಅದಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ.